ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೇಮಿಯ ಪ್ರೇಮ ಸಂದೇಶ ಏನುಂಟು, ನಿಮ್ಮ ವ್ಯಕ್ತಿ ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ, ಹಾಗೆಯೇ ನಿಮಗೆ ನಿಮ್ಮ ಪ್ರೀತಿಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಆ ದೇವರ ಅನುಗ್ರಹ ಏನು, ಅವ್ರು ನಿಮ್ಗೆ ಏನು ಹೇಳಬೇಕು ಅಂತ ಇದ್ದಾರೆ, ಆ ನಿಮ್ಮ ಇಷ್ಟ ದೇವರ ಗುರುಗಳ ಮಾರ್ಗದರ್ಶನ ಏನು ಅನ್ನೋದನ್ನು ಕೂಡ ನಾವಿವತ್ತು ನೋಡುವ. ಈ ವಿಡಿಯೋವನ್ನು ನೀವು ಯಾವುದೇ ದಿವಸ, ಯಾವುದೇ ತಿಂಗಳು, ಯಾವುದೇ ವರ್ಷದಲ್ಲಿ ನೋಡಿದಾಗ ಅದು ನಿಮಗೆ ಅನ್ವಯವಾಗುತ್ತೆ. ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ನಿಮಗೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ಕರುಣಿಸಲಿ. ಹಾಗೆಯೇ ನೀವು ಇಷ್ಟಪಟ್ಟಂಥವರ ಪ್ರೀತಿ ನಿಮಗೆ ಸಿಗುವಂತಾಗಲಿ. ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ. ನೀವು ನಿಮ್ಮ ಇಷ್ಟ ದೈವ ಇರ್ಬೋದು, ದೇವರಿರ್ಬೋದು, ಗುರುಗಳಿರ್ಬೋದು, ಯಾರನ್ನಾದರೂ ನೆನೆಯಿಟ್ಟು ಅವರನ್ನು ಪ್ರಾರ್ಥನೆಯನ್ನು ಮಾಡಿ. ಹಾಗೆಯೇ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ರಿಲೇಷನ್ಶಿಪ್ ಇರ್ಬೋದು, ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಆ ವ್ಯಕ್ತಿಯ ಮುಖ ನಿಮ್ಮ ಕಣ್ಣೆದುರು ಬರಬೇಕು ಪ್ರಾರ್ಥನೆಯ ಸಮಯದಲ್ಲಿ. ಆ ನಂತರ ಪ್ರಾರ್ಥನೆ ಮಾಡಿದ ನಂತರ ಈ ಎರಡೂ ಹೂಗಳಲ್ಲಿ, ಗುಲಾಬಿ ಹೂಗಳಲ್ಲಿ ಯಾವ ಒಂದು ಗುಲಾಬಿ ಹೂ ನಿಮಗೆ ಪ್ರಾರ್ಥನೆ ಮಾಡಿದ ನಂತರ ಆಕರ್ಷಣೆಯಾಗುತ್ತೆ, ಯಾವ ಒಂದು ಗುಲಾಬಿ ಹೂವನ್ನು ನೀವಿಲ್ಲಿ ಆಯ್ಕೆ ಮಾಡಿಕೊಳ್ಬೇಕು ಅಂತ ನಿಮಗೆ ಮನಸ್ಸಿಗೆ ಬರುತ್ತೆ, ಆ ಒಂದು ಗುಲಾಬಿ ಹೂವನ್ನು ನೀವಿಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಯಾರೆಲ್ಲ ಒಂದನೇ ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇಲ್ಲಿ ನೀವಿಬ್ಬರು ಜೊತೆಗೆ ಇರ್ಬೋದು, ಅಥವಾ ಕೆಲವರು ಇಲ್ಲಿ ಸಪ್ರೇಷನಲ್ಲಿದ್ದೀರಾ, ಬ್ರೇಕಪ್ ಆಗಿದೆ ರೀಸೆಂಟಾಗಿ ಕೆಲವರಿಗೆ, ಇಲ್ಲಿ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು, ಏನೋ ಒಂದು ಜಗಳ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ. ಆದರೆ ಜಗಳ ಮಾಡ್ಕೊಂಡು ಹೋದಾಗ ಇದ್ದಂತಹ ಮನಸ್ಥಿತಿ ಅಥವಾ ನಿಮ್ಮಿಂದ ದೂರ ಆದಾಗ ಇದ್ದಂತಹ ಮನಸ್ಥಿತಿ ಈಗ ಇಲ್ಲ, ಅವರದ್ದು ಚೇಂಜ್ ಆಗಿದ್ದಾರೆ. ಆವಾಗ ಅವ್ರು ಅಂದ್ಕೊಂಡಿದ್ರು ಈ ಸಪ್ರೇಷನ್, ಬ್ರೇಕಪ್ ಇದೆಲ್ಲ ನನಗೆ ಏನು ಪರಿಣಾಮ ಬೀರಲ್ಲ, ನಾನು ಕೇರ್ ಮಾಡಲ್ಲ ಇದನ್ನೆಲ್ಲ ಅಂತ. ಆದರೆ ಬರ್ತಾ ಎಲ್ಲನೂ ಚೇಂಜ್ ಆಗ್ತಾ ಹೋಗುತ್ತೆ. ಅವರಿಗೆ ನಿಮ್ಮ ನೆನಪಾಗುತ್ತೆ. ಒಂದು ವೇಳೆ ನೀವು ಅವರ ನಂಬರ್ ಬ್ಲಾಕ್ ಮಾಡಿದರೆ, ಕಾಲ್ ಮೆಸೇಜಸ್ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಅವರಿಗೆ ಕಾಲ್ ಮೆಸೇಜಸ್ ಮಾಡಿ ಅಂತ ಹೇಳ್ತೇನೆ. ಕೆಲವೊಂದು ಸಲ ಆ ವ್ಯಕ್ತಿಗೆ ನಿಮ್ಮ ಅಗತ್ಯ ಇರುತ್ತೆ, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರಬಹುದು. ಅವರಿಗೆ ಬೇರೆ ಯಾರ ಜೊತೆನೂ ಕೆಲವೊಂದು ವಿಷಯವನ್ನು ಶೇರ್ ಮಾಡಲಿಕ್ಕೆ ಆಗಲ್ಲ, ಅದು ಕೂಡ ಅವರಿಗೆ ಇತ್ತೀಚೆಗೆ ಗೊತ್ತಾಗಿದೆ. ಅವರು ಮತ್ತೆ ನಿಮ್ಮ ಜೀವನದಲ್ಲಿ ಬರ್ತಾರೆ, ನೀವಿಬ್ಬರು ಯಾವ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೇ ಥರ ಇರ್ತೀರಾ. ಅವ್ರು ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹತ್ತಿರ ಇದ್ದಾಗ ನಿಮ್ಮ ವ್ಯಾಲ್ಯೂ ಗೊತ್ತಾಗಿಲ್ಲ ಅವರಿಗೆ, ದೂರ ಆದಾಗ ನಿಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ. ಒಬ್ಬ ಮನುಷ್ಯ ಯಾವ ಥರ ಇರಬೇಕು, ನಾನು ಒಬ್ಬಂಟಿಯಾಗಿರಬೇಕು ಅಂತ ಬಯಸ್ತಾರೆ ಅವರು. ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಆದರೆ ಆ ಥರ ಆಗಲ್ಲ, ಬೇರೆಯವ್ರ ಲೈಫಲ್ಲಿ ಬರ್ತಾರೆ, ನಾನು ಚೆನ್ನಾಗಿರ್ತೇನೆ, ಅವರು ಅಂದ್ಕೊಂಡಿದ್ದು ಏನೂ ಆಗಿಲ್ಲ. ಕೆಲವೊಂದು ಸಲ ಅವರಿಗೆ ಒಂದು ಡಿವೈನ್ ಟೈಮಲ್ಲಿ ಡಿವೈನ್ ಎನ್ಲೈಟ್ಮೆಂಟ್ ಆಗಬೇಕಿತ್ತು, ಹಾಗಾಗಿ ನಿಮ್ಮಿಬ್ಬರ ಸಪ್ರೇಷನ್ ಆಗಿದೆ, ದೂರ ಆಗಿದ್ದೀರಾ ಅಂತ ಈ ಡಿವೈನ್ ಟೈಮಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ವೆರಿ ಸೂನ್ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ. ಬ್ಲಾಕ್ ಮಾಡಿದ್ರು ಅನ್ಬ್ಲಾಕ್ ಮಾಡ್ತಾರೆ. ನಿಮ್ಮ ನಂಬರ್ ಬ್ಲಾಕ್ ಮಾಡಿದರೆ ಖಂಡಿತವಾಗಿಯೂ ನಾನು ಕೆಲವೊಂದು ವೀಡಿಯೋಸ್ನಲ್ಲಿ ತಂತ್ರಗಳನ್ನು ಹೇಳಿದ್ದೇನೆ. ಆ ತಂತ್ರಗಳನ್ನು ಅಥವಾ ಕೆಲವೊಂದು ಏಂಜಲ್ಸ್ ನಂಬರ್ ಕೂಡ ಕೊಟ್ಟಿದ್ದೇನೆ, ಅದನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಆ ದೇವರ ಅನುಗ್ರಹದಿಂದ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ನಂಬರನ್ನು ಅನ್ಬ್ಲಾಕ್ ಮಾಡ್ತಾರೆ. ನಿಮ್ಮ ಪ್ರೀತಿಯಲ್ಲಿ ಆ ದೇವರ ಅನುಗ್ರಹ ಏನು, ಅವರ ಮೆಸೇಜಸ್ ಏನು ಅಂತ ನೋಡೋದಾದರೆ, ಇಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ, ನೀವು ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಯನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದೀರಾ, ತುಂಬ ಅವರಿಗೋಸ್ಕರ ಕಣ್ಣೀರು ಹಾಕ್ತಾ ಇದ್ದೀರಾ. ನಿಮ್ಮ ಬಗ್ಗೆ ನೀವು ಏನು ಆಲೋಚನೆ ಮಾಡ್ತಾ ಇಲ್ಲ, ಬರೀ ನಿಮ್ಮವರು ಅಷ್ಟೇ, ನಿಮ್ಮ ಹುಡುಗ, ನಿಮ್ಮ ಹುಡುಗಿ ಅಷ್ಟೇ. ಅದನ್ನು ಬಿಟ್ಟು ನಿಮಗೆ ಬೇರೆ ಪ್ರಪಂಚನೇ ಇದೆ ಅಂತ ಅನಿಸ್ತಾ ಇಲ್ಲ. ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮ ಬಗ್ಗೆ ಸ್ವಲ್ಪ ಕೇರ್ ಮಾಡಿ. ನಿಮ್ಮ ಹೆಲ್ತ್ ಫುಲ್ಲು ಕೆಲವರಿಗೆ ಅಪ್ಸೆಟ್ ಆಗಿದೆ ಇಲ್ಲಿ, ಅಂದರೆ ಹೆಲ್ತ್ ಸರಿಯಾಗಿಲ್ಲ, ಸರಿಯಾಗಿ ನಿದ್ದೆ ಮಾಡಲ್ಲ, ಸರಿಯಾಗಿ ಊಟ ಮಾಡಲ್ಲ. ಕೆಲವರಂತೂ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ. ಬ್ಲಾಕ್ ಆದಂತಹ ನಂಬರಿಗೆ ಅಥವಾ ಅವ್ರು ಕಾಲ್ ತೆಗಿಯಲ್ಲ, ಮಾತನಾಡಲ್ಲ, ಅದನ್ನು ಅದೇ ನಂಬರಕ್ಕೆ ಪದೇ ಪದೇ ಕಾಲ್ ಮಾಡೋರು, ಮೆಸೇಜಸ್ ಮಾಡೋರು, ಅವರ ವೀಡಿಯೋಸ್, ಫೋಟೋಸ್ ನೋಡಿ, ನೀವಿಬ್ಬರು ಒಟ್ಟಿಗಿದ್ದಂತಹ ವಿಡಿಯೋ ಫೋಟೋ ನೋಡಿ ಅಳೋದು, ಕಣ್ಣೀರು ಹಾಕೋದು,
ತುಂಬ ಮನೆಯವ್ರ ಜೊತೆನೂ ತುಂಬ ರ್ಯಾಶ್ ಆಗಿ ಬಿಹೇವಿಯರ್ ಮಾಡ್ತೀರಾ, ಏನು ಬೇಡ ಅನ್ನುವ ಮನಸ್ಥಿತಿಯಲ್ಲಿದ್ದೀರಾ. ಇದೆಲ್ಲ ಚೇಂಜ್ ಆಗಬೇಕು. ಸೆಲ್ಫ್ ಲವ್ ಮಾಡಬೇಕು. ನೀವು ನಿಮ್ಮ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ಚೆನ್ನಾಗಿ ನಿದ್ದೆ ಮಾಡಿ, ಊಟ ಮಾಡಿ. ಖಂಡಿತವಾಗಿಯೂ ನಿಮ್ಮ ಪ್ರೀತಿ ನಿಮ್ಮಲ್ಲಿ ರಿಟರ್ನ್ ಬರುತ್ತೆ. ವೆರಿ ಸೂನ್ ಬರುತ್ತೆ. ಅದು ಕೂಡ ನಾನು ಹೇಳಿದ್ದು ಯಾವುದೆಲ್ಲ ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಎಲ್ಲ ಅನ್ವಯ ಆಗಬೇಕು ಅಂತ ಇಲ್ಲ, ಇದು ಜನರಲ್ ಆಗಿರುತ್ತೆ. ಹಾಗಾಗಿ ಮತ್ತೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಉಂಟು, ನೋವುಂಟು, ಕಷ್ಟ ಉಂಟು ಅಂದರೆ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಖುಷಿಯಾಗಿರಿ, ಸೆಲ್ಫ್ ಲವ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ. ಆವಾಗ ಆಟೋಮೆಟಿಕ್ ಆಗಿ ನಿಮ್ಮ ಪ್ರೇಮಿ ನಿಮ್ಮ ಹತ್ತಿರ ಬಂದೇ ಬರ್ತಾರೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತೇನೆ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಕೂಡ ವಿಡಿಯೋ ಮಾಡೋದಕ್ಕೆ ಒಂದು ಖುಷಿ ಆಗುತ್ತೆ ಅಷ್ಟೇ. ಯಾರೆಲ್ಲ ನಿಮ್ಮ ಪ್ರೇಮಿ, ನಿಮ್ಮ ಹುಡುಗ ಹುಡುಗಿಯನ್ನು ನೆನೆದು ಎರಡನೇ ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ, ಇಲ್ಲಿ ನಿಮ್ಮವರು ನಿಮ್ಮಿಂದ ದೂರ ಇರಬಹುದು, ಹತ್ತಿರ ಇರಬಹುದು, ಅಥವಾ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು. ಇಲ್ಲಿ ಕೆಲವರಿಗೆ ನಿಮ್ಮ ನೆನಪು ತುಂಬ ಕಾಡ್ತಾ ಉಂಟು. ಪದೇ ಪದೇ ನೀವು ಅವರು ನಿಮ್ಮಿಂದ ದೂರ ಆಗಬೇಕು ಅಂತ ಅಂದ್ಕೊಂಡಿದ್ರು, ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು. ಪದೇ ಪದೇ ಯಾವುದಾದ್ರೂ ಒಂದು ಪಿಕ್ಚರ್ ಇರ್ಬೋದು, ಸಾಂಗ್ ಇರ್ಬೋದು, ಅಥವಾ ಒಂದು ಪ್ಲೇಸ್ ಇರ್ಬೋದು, ಅಥವಾ ಮಾತನಾಡುವಂತಹ ಯಾರಾದರೂ ಬಂದು ಏನಾದರೂ ಕೇಳುವಾಗ ಇರ್ಬೋದು, ಏನಾದರೂ ಘಟನೆ ಅದು ಕೂಡ ನಿಮ್ಮನ್ನು ನೆನಪಿಸುತ್ತೆ ಪದೇ ಪದೇ ಅವರಿಗೆ. ಇದು ನಿಮ್ಮದು ಸೋಲ್ಮೇಟ್ ಅಂದರೆ ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧ ಆಗಿರುತ್ತೆ. ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧ. ನಾನು ಯಾವಾಗಲೇ ಹೇಳ್ತೀನಿ, ನೀವಿಬ್ರು ಸಪ್ರೇಷನಲ್ಲಿ ಇರ್ತೀರ, ಇನ್ನೇನು ನೀವು ಒಂದಾಗೋದೇ ಇಲ್ಲ ಅಂತ ಅಂದ್ಕೊಂಡ್ರು ಮತ್ತೆ ನೀವು ಎಟ್ ದಿ ಎಂಡ್ ಒಂದಾಗಲೇಬೇಕು. ಪುನಃ ನಿಮ್ಮಿಬ್ಬರ ಸಂಬಂಧ ಮುಂಚಿನ ಥರ ಆಗಲೇಬೇಕು. ನೀವು ಎಷ್ಟೇ ದೂರ ಹೋಗಿ ನೀವು ಅಂದ್ಕೊಳ್ಬೋದು, ನೀವು ಹೇಳಿರ್ಬೋದು ಬೇರೆಯವ್ರ ಜೊತೆ, ಇನ್ಮೇಲೆ ನಾನು ಅವನ ಜೊತೆ ಮಾತನಾಡಲ್ಲ, ಅವಳ ಜೊತೆ ಮಾತನಾಡಲ್ಲ, ಮುಗೀತಿಲ್ಲ, ಬ್ರೇಕಪ್, ಬೇಡ ಅಂದರೆ ಬೇಡ ಅಂತ. ಬಟ್ ಎಟ್ ದಿ ಎಂಡ್ ನೀವು ಏನೋ ಒಂದು ಕಾರಣಕ್ಕೆ, ಏನೋ ಒಂದು ರೀಸನ್ಗೆ ಇಬ್ಬರು ಕೂಡ ಒಟ್ಟಾಗೇ ಆಗ್ತೀರಾ. ಅಂದರೆ ಸೋಲ್ಮೇಟ್ ಕನೆಕ್ಷನ್ ಅಂದ್ರೇ ಹಾಗೆ. ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧಗಳಲ್ಲಿ ತುಂಬ ದುಃಖ ಇರುತ್ತೆ, ತುಂಬ ನೋವಿರುತ್ತೆ, ತುಂಬ ಪೇನ್ ಇರುತ್ತೆ. ಈ ರಿಲೇಷನ್ಶಿಪ್ ಬಗ್ಗೆ ಹೇಳಬೇಕು ಅಂದರೆ ಇದು ಅಷ್ಟು ಸುಲಭದ ರಿಲೇಷನ್ಶಿಪ್ ಅಲ್ಲ. ಅಷ್ಟು ಸುಲಭಕ್ಕೆ ಬಿಟ್ಟು ಹೋಗಬೇಕು ಅಂದ್ರೂ ಬಿಟ್ಟು ಹೋಗ್ಲಿಕ್ಕೂ ಆಗಲ್ಲ. ಬೇಕು ಅಂದರೆ ಅಷ್ಟು ಸುಲಭದಲ್ಲಿ ಪಡೆಯಲಿಕ್ಕೂ ತುಂಬ ಕಷ್ಟ. ನಿಮಿಷ ಆಲೋಚನೆ ಮಾಡಿ ನೋಡಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಎಷ್ಟು ನೋವು ಅನುಭವಿಸಿದ್ದೀರಾ, ಎಷ್ಟು ಪ್ರಾಬ್ಲಮ್ ಆಗಿದೆ, ಎಷ್ಟು ಅಂದರೆ ನೀವು ಈಗ ಮ್ಯಾರೇಜ್ ಆಗಬೇಕು, ಅವ್ರ ಕಮಿಟ್ಮೆಂಟ್ ಕೊಡಬೇಕು ಅನ್ನೋದು ಅಷ್ಟು ಸುಲಭ ಇಲ್ಲ. ಅಂದರೆ ಸಕ್ಸಸ್ ಆಗುತ್ತೆ, ಬಟ್ ಇದು ತುಂಬ ಟೆಸ್ಟ್ ಮಾಡಿ ಮಾಡಿ ಎಟ್ ದಿ ಎಂಡ್ ಇದು ಸಕ್ಸಸ್ ಆಗೋದು. ಇಬ್ಬರು ದೂರ ಆಗಲಿಕ್ಕೆ ಕಾರಣ ಬೇಕು ಅಂತ ಇಲ್ಲ. ಈ ರಿಲೇಷನ್ಶಿಪ್ಪು ಚೆನ್ನಾಗೇ ಇರುತ್ತೆ, ಬಟ್ ಸಡನ್ನಾಗಿ ಇಲ್ಲಿ ಜಗಳ ಆಗುತ್ತೆ. ಏನು ಕಾರಣ ಇಲ್ಲದೇನು ನೀವಿಬ್ಬರು ಸಪ್ರೇಷನಲ್ಲಿ ಇರಬಹುದು. ಆದರೆ ಮತ್ತೆ ಪುನಃ ನೀವು ರೀಕನೆಕ್ಟ್ ಆಗ್ತೀರಾ ಬೇಗ. ಇಲ್ಲಿ ಅವರು ನಿಮ್ಮನ್ನು ಮರೆಯಬೇಕು ಅಂತ ಟ್ರೈ ಮಾಡಿದ್ರು ಮರೀಲಿಕ್ಕಾಗಲ್ಲ. ನಾನು ನೋಡಿ ಆಗಲೇ ಹೇಳಿದೆ ಅಲ್ಲ, ಸೋಲ್ಮೇಟ್ ಕನೆಕ್ಷನ್, ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧಗಳು ಹೆಂಗೆ ಅಂದರೆ, ನೀವು ದೂರ ಆಗಬೇಕು ಅಂದ್ಕೊಂಡ್ರು ಅವರು ದೂರ ಆಗಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರು ಅದು ದೂರ ಆಗಲ್ಲ. ಪದೇ ಪದೇ ನೀವಿಬ್ಬರು ಒಟ್ಟಾಗ್ತೇ ಇರ್ತೀರಾ. ಅಂದರೆ ನೀವು ಅಂದ್ಕೊಳ್ತೀರಿ, ಇಷ್ಟು ಟೈಮ್ ಆಯಿತು, ಒಂದು 4 months ಆಯಿತು, 1 year ಆಯಿತು, ಅವ್ರು ನನ್ನ ಮುಖ ನೋಡಿಲ್ಲ, ನಾನು ಅವರ ಮುಖ ನೋಡಿಲ್ಲ, ನನಗೆ ಅವರ ಮುಖನೇ ನೆನಪಿಲ್ಲ, ಎಷ್ಟಂತ ನಾನೇ ಅವರಿಗೆ ಇದು ಮಾಡೋದು ಅಂತ. ಮತ್ತು ನೀವು ಸಡನ್ನಾಗಿ ನೀವು ಅಂದ್ಕೊಳ್ಳೋ ಟೈಮಲ್ಲಿ ಅವ್ರು ನಿಮ್ಮ ಎದುರಿಗೆ ಬಂದುಬಿಡ್ತಾರೆ. ಆ ಥರ ಜೀವನದಲ್ಲಿ ನೋವಿರ್ಬೋದು, ದುಃಖ ಇರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಅವರು ನಿಮ್ಮ ಜೀವನದಲ್ಲಿ ಇರಬೇಕಿತ್ತು ಅಂತ ಅಂದ್ಕೊಳ್ತಾರೆ. ಅವರಿಗೂ ಗೊತ್ತಿರುತ್ತೆ ನಿಮ್ಮ ಲೈಫಲ್ಲಿ ಏನಾಗ್ತಾ ಉಂಟಂತ. ಅವರು ಕೂಡ ಸೀಕ್ರೆಟಾಗಿ ನಿಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ. ಅಥವಾ ನೀವು ಸೀಕ್ರೆಟಾಗಿ ವಾಚ್ ಮಾಡಬೇಕು ಅಂತ ಇಲ್ಲ, ಇಲ್ಲಿ ಯಾರಾದರೂ ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮ್ಮ ನೇಬರ್ ಇರ್ಬೋದು, ಯಾರೋ ಒಬ್ಬರು ನಿಮ್ಮ ಬಗ್ಗೆ ಹೇಳ್ಬೋದು. ಸೊ ಅಂದರೆ ಈಗ ನಿಮ್ಮ ಬಗ್ಗೆನೇ ಹೇಳಬೇಕು ಅಂತಿಲ್ಲ, ಈ ಥರ ಇನ್ಸಿಡೆಂಟ್ ಏನೋ ಒಂದು ಹೇಳುವಾಗ ಹೇಳ್ತಾರೆ, ಈ ಥರ ಆಯಿತು ನಮ್ಮೂರಲ್ಲಿ. ಸೊ ಆವಾಗ ಅವರಿಗೆ ಅಂದ್ಕೊಳ್ತಾರೆ, ನಾನು ಆ ಸಿಚುವೇಷನಲ್ಲಿ ಇರಬೇಕಿತ್ತು, ನನ್ನ ಅಗತ್ಯ ಇತ್ತ ಅವರಿಗೆ. ಸೊ ಆ ಥರ ಅಂದರೆ ಅವರಾಗೆ ಮಾಡ್ಕೊಳ್ಬೇಕು ಅಂತ ಇಲ್ಲ, ಬಟ್ ಅದು ಸಡನ್ನಾಗಿ ಏನೋ ಒಂದು ಸೋಲ್ಮೇಟ್ ಕನೆಕ್ಷನ್ನಿಂದಾಗಿ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಅವರಿಗೆ ಬೇರೆಯವರ ಮೂಲಕ ಹೋಗುತ್ತೆ. ಅಂದರೆ ಇಲ್ಲಿ ನೀವು ಡೈರೆಕ್ಟಾಗಿ ಹೇಳಬೇಕು ಅಂತಿಲ್ಲ, ಬೇರೆಯವರು ಕೂಡ ಡೈರೆಕ್ಟಾಗಿ ನಿಮ್ಮ ಬಗ್ಗೆ ಹೇಳಬೇಕು ಅಂತಿಲ್ಲ. ಆಟೋಮೆಟಿಕ್ಕಾಗಿ ಅದು ಯಾವುದೋ ಒಂದು ರೀತಿ ಅವರಿಗೆ ತಲುಪುತ್ತೆ. ನಿಮ್ಮ ಪ್ರೀತಿಯಲ್ಲಿ ಆ ದೇವರ ಅನುಗ್ರಹ ಏನು ಅಂತ ನೋಡೋದಾದರೆ, ನಿಮ್ಮ ಪ್ರೀತಿಯಲ್ಲಿ ಸಕ್ಸಸ್ ಆಗುತ್ತೆ, ಆದರೆ
ಸ್ವಲ್ಪ ನೀವಿಬ್ಬರು ಕೂಡ ನೀವು ಏನು ಈ ಲೈಫ್ ಜರ್ನಿಯಲ್ಲಿ ಲೆಸನ್ಸ್ ಕಲಿಬೇಕು ಅಂತ ಇತ್ತು, ಅದು ಕಲ್ತಾದ ನಂತರ ನಿಮ್ಮಲ್ಲಿ ಪ್ರಾಬ್ಲಮ್ ಬರಲ್ಲ ಅಷ್ಟಾಗಿ. ಅಂದರೆ ನೋಡಿ, ಸೋಲ್ಮೆಂಟ್ ಕನೆಕ್ಷನ್ ಅಂದರೆ ನನಗೆ ಪ್ರಾಬ್ಲಮ್ ಇರುತ್ತೆ, ತುಂಬ ನೋವಿರುತ್ತೆ, ಅಷ್ಟು ಸುಲಭ. ಪ್ರೀತಿ ಅನ್ನೋದು ಬೆಟ್ಟದಷ್ಟು ಇರುತ್ತೆ ನಿಮ್ಮಿಬ್ಬರ ಮಧ್ಯದಲ್ಲಿ, ಆದರೆ ಸಮಸ್ಯೆಗಳು ಬರುತ್ತೆ, ಅಡೆತಡೆಗಳು ತುಂಬ ಜಾಸ್ತಿ ಇರುತ್ತೆ. ಯಾವಾಗ ನೋಡಿದ್ರು ಪ್ರಾಬ್ಲಮ್ಮು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಥವಾ ನೀವು ತಪ್ಪು ಮಾಡಬೇಕು ಅಂತವೇ ಇಲ್ಲ, ತಪ್ಪು ಮಾಡಿದ್ದೀನಿ, ನೀವು ತಪ್ಪು ಮಾಡಿದ್ದೀರಾ ಅನ್ನುವ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಪ್ರೀತಿ ಸಕ್ಸಸ್ ಆಗುತ್ತೆ, ಲಾಂಗ್ ಟೈಮ್ವರೆಗೂ ಇರುತ್ತೆ ನಿಮ್ಮ ಪ್ರೀತಿ, ಲೈಫ್ ಜರ್ನಿಯಲ್ಲಿ ಕೂಡ ಇರುತ್ತೆ ಈ ಪ್ರೀತಿ ನಿಮ್ಮದು. ನಿಮಗೆ ನಾನು ಹೇಳಿದ್ದು ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಪ್ರಾರ್ಥನೆಯನ್ನು ಮಾಡಿರ್ತೀರ, ನಿಮಗೆ ಯಾವ್ದು ಅನ್ವಯ ಆಯಿತು ಅಂತ ಗೊತ್ತಾಗುತ್ತೆ, ನಿಮ್ಮ ಮನಸ್ಸಿಗೆ ಬಂದಿರುತ್ತೆ, ಅದರ ಮೇಲೆ ಕನ್ಸಿಡರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ. ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಒಂದು ಸಮಸ್ಯೆ ಉಂಟು, ನೋವುಂಟು, ಸಪರೇಷನಲ್ಲಿದ್ದೀರಾ, ಬ್ರೇಕಪ್ ಆಗಿದೆ, ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ. ಖುಷಿಯಾಗಿರಿ, ಸಂತೋಷವಾಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.